Hello, dear students. Today I am going to discuss about parts of speech in English. There are 8 parts of speech in English. They are noun, pronoun, verb, adjective, adverb, preposition, conjunction and interjection. ಇಂಗ್ಲೀಷಲ್ಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಬರ್ತವೆ. ಒಂದನೇದ್ದು ನೌನ್ ಅಂದರೆ ನಾಮಪದ, ಪ್ರನೌನ್ ಅಂದರೆ ಸರ್ವನಾಮ, ವರ್ಬ್ ಅಂದರೆ ಕ್ರಿಯಾಪದ, ಎಡ್ಜೆಕ್ಟಿವ್ ಅಂದರೆ ನಾಮವಿಶೇಷಣ, ಎಡ್ವರ್ಬ್ ಅಂದರೆ ಕ್ರಿಯಾವಿಶೇಷಣ, ಪ್ರಿಪೋಸಿಷನ್ ಅಂದರೆ ಉಪಸರ್ಗಾವ್ಯಯ, ಕಂಜಂಕ್ಷನ್ ಅಂದರೆ ಸಮುಚ್ಚಯ, ಇಂಟರ್ಜೆಕ್ಷನ್ ಅಂದರೆ ಭಾವಸೂಚಕ. Now we are going to know the first part of speech, noun. What is noun? A noun is a name of a person, place or thing. Noun ಅಂದರೆ ನಾಮಪದ ಎಂದರೆ ಯಾವುದೇ ಒಬ್ಬ ವ್ಯಕ್ತಿಯ, ಸ್ಥಳದ ಹಾಗೂ ವಸ್ತುವಿನ ಹೆಸರಿಗೆ ನಾವು ನಾಮಪದ ಎನ್ನುತ್ತೇವೆ. ಫಾರ್ ಎಕ್ಸಾಂಪಲ್, ಪರ್ಸನ್ ಸಮರ್ಥ, ನಂದಿನಿ. ಪ್ಲೇಸ್ ಕರಡಿಗುದ್ದಿ, ಬೆಳಗಾವಿ, ಟೆಂಪಲ್. ಥಿಂಗ್ ಟೇಬಲ್, ಫ್ಯಾನ್, ಪೆನ್, ಚೇರ್, ಬೆಂಚ್, ಬ್ಯಾಗ್. ಪರ್ಸನ್ ಅಂದರೆ ವ್ಯಕ್ತಿ, ಸಮರ್ಥ, ನಂದಿನಿ. ಉದಾಹರಣೆಗೆ ಪ್ಲೇಸ್ ಸ್ಥಳಕ್ಕೆ ಉದಾಹರಣೆ ಕರಡಿಗುದ್ದಿ, ಬೆಳಗಾವಿ ಮತ್ತು ದೇವಸ್ಥಾನ. ವಸ್ತುವಿಗೆ ಉದಾಹರಣೆ ಟೇಬಲ್, ಪೆನ್, ಚೇರ್, ಬೆಂಚ್, ಬ್ಯಾಗ್. ಸೆಕೆಂಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಈಸ್ ಪ್ರನೌನ್. ಪ್ರನೌನ್ ಅಂದರೆ ಸರ್ವನಾಮ. ಪ್ರನೌನ್ಸ್ ಆರ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್. ಫಾರ್ ಎಕ್ಸಾಂಪಲ್, ಐ, ಮೀ, ವಿ, ಅಸ್, ಯು, he, him, she, her, they, them, my, mine, our, ours, your, yours, ours, his, her, hers, their, theirs. ಸರ್ವನಾಮ ಅಂದರೆ ನಾಮಪದದ ಬದಲಾಗಿ ಬಳಸುವಂಥ ಎಲ್ಲ ಶಬ್ದಗಳಿಗೆ ನಾವು ಸರ್ವನಾಮ ಎನ್ನುತ್ತೇವೆ. ಈಗಾಗಲೇ ನಾನು ಮಾತಾಡಿದ ಹಾಗೆ ಐ, ಮೀ, ವಿ, ಅಸ್, ಯು, ಹಿ, ಹಿಮ್ ಎಕ್ಸೆಟ್ರಾ. ವರ್ಬ್ಸ್ ಅಂದರೆ ಕ್ರಿಯಾಪದಗಳು. ವರ್ಬ್ಸ್ ಆರ್ ಯೂಸ್ಡ್ ಟು ಟೆಲ್ ಅಬೌಟ್ ಆ್ಯಕ್ಷನ್. ಕ್ರಿಯಾಪದ ಎನ್ನುವ ಶಬ್ದವು ನಮ್ಮ ಕ್ರಿಯೆಯ ಬಗ್ಗೆ ತಿಳಿಸುತ್ತದೆ. ಫಾರ್ ಎಕ್ಸಾಂಪಲ್, ಆಕ್ಸಿಲರಿ ವರ್ಬ್ಸ್ ಈಸ್, ಆಮ್, ಆರ್, ವಾಸ್, ವರ್, ಕ್ಯಾನ್, ಕುಡ್, ಡೂ, ಡಸ್, ಡಿಡ್, ಮೇ, ಮೈಟ್, ಶಾಲ್, ಶುಡ್, ಹ್ಯಾವ್, ಹ್ಯಾಸ್, ಹ್ಯಾಡ್ ಎಕ್ಸೆಟ್ರಾ. ಇನ್ನು ವರ್ಬ್ಸ್ಗಳಂದರೆ ಗೋ, ವೆಂಟ್, ಗಾನ್, ಟೆಲ್, ಟೋಲ್ಡ್, ಡ್ರಿಂಕ್, ಸ್ಪೀಕ್ ಎಕ್ಸೆಟ್ರಾ. ಕ್ರಿಯಾಪದಗಳು ನಾವು ಮಾಡುತ್ತಿರುವಂಥ ಚಟುವಟಿಕೆಗಳ ಬಗ್ಗೆ ತಿಳಿಸುತ್ತದೆ. ಆದರೆ ಸಹಾಯಕ ಕ್ರಿಯಾಪದಗಳು ಬರ್ತವೆ, ಹಾಗೆ ಕ್ರಿಯಾಪದಗಳು ಬರುತ್ತವೆ. ಎಡ್ಜೆಕ್ಟಿವ್ ಅಂತಂದರೆ ನಾಮವಿಶೇಷಣ. ನಾಮವಿಶೇಷಣ ಅಂದರೆ ಒಬ್ಬ ವ್ಯಕ್ತಿ ಅಥವಾ ವಸ್ತು ಅಥವಾ ಸ್ಥಳದ ಬಗ್ಗೆ ವಿಶೇಷವಾಗಿ ವರ್ಣಿಸುವಂಥ ಶಬ್ದಗಳಿಗೆ ನಾವು ಎಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಎಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ಅಬೌಟ್ ದ ನೌನ್ ಆರ್ ಪ್ರನೌನ್. ನಾಮವಿಶೇಷಣವು ನಾಮಪದ ಅಥವಾ ಸರ್ವನಾಮದ ಬಗ್ಗೆ ವರ್ಣಿಸ್ತದೆ. ಎಕ್ಸಾಂಪಲ್, ದ ಸ್ಕೈ ಈಸ್ ಬ್ಲೂ. ಇಲ್ಲಿ ಬ್ಲೂ ಅನ್ನೋದು ಸ್ಕೈ ಬಗ್ಗೆ ಹೇಳ್ತದೆ. ಹಿ ಈಸ್ ವೆರಿ ಸ್ಮಾರ್ಟ್ ಬಾಯ್. Smart word tells about how the boy is. It's a big book. In this sentence, big tells about how the book is. Adverb ಅಂದರೆ ಕ್ರಿಯಾವಿಶೇಷಣ.
adverb. Adverbs are used to describe about the verb. ನಾವು ಕ್ರಿಯಾ ವಿಶೇಷಣಗಳು ಕ್ರಿಯೆ ಹೇಗೆ ನಡೆಯುತ್ತದೆ ಅನ್ನೋ ಬಗ್ಗೆ ತಿಳಿಸುತ್ತದೆ. ಫಾರ್ ಎಕ್ಸಾಂಪಲ್, ಸೋಮು ರನ್ಸ್ ಸ್ಲೋಲಿ. ಸ್ಲೋಲಿ is a word. It tells about how Somu runs. Babita sings melodiously. In this sentence, melodiously tells about how Babita sings. She walks daily. In this sentence, daily is an adverb. Daily tells about how she walks. ಕ್ರಿಯಾ ವಿಶೇಷಣವು ಹೇಗೆ ಕ್ರಿಯೆ ನಡೆಯುತ್ತದೆ ಎಂಬುದರ ಬಗ್ಗೆ ವರ್ಣಿಸುತ್ತದೆ. ಪ್ರಿಪೋಸಿಷನ್. ಪ್ರಿಪೋಸಿಷನ್ is a group of word or words that connects nouns, pronouns or phrase to the other words in a sentence is a preposition. Example, on, in, into, between, behind, above, near, under, into, across, to, from, etc. ಪ್ರಿಪೋಸಿಷನ್ ಅಂದರೆ ಉಪಸರ್ಗ. ಪ್ರಿಪೋಸಿಷನ್ನು ಇದು ಏನು ಹೇಳ್ತಿದೆ ಅಂದರೆ, ಇದು ಒಂದು ಗುಂಪಿನ ಪದವಾಗಿದ್ದು ಅಥವಾ ಪದಗಳಾಗಿದ್ದು, ಇದು ನಾಮಪದ, ಸರ್ವನಾಮ ಅಥವಾ ಪಡೆನುಡಿಯನ್ನು ಇನ್ನುಳಿದ ಶಬ್ದಗಳ ಸೆಂಟೆನ್ಸ್ ವಾಕ್ಯದ ಭಾಗಗಳಿಗೆ ಸಂಬಂಧವನ್ನು ಕಲ್ಪಿಸುತ್ತದೆ. ಕಂಜಂಕ್ಷನ್. ಕಂಜಂಕ್ಷನ್ಸ್ ಆರ್ ಯೂಸ್ಡ್ ಟು ಜಾಯಿನ್ ವರ್ಡ್ಸ್, ಫ್ರೇಸಸ್ ಆರ್ ಕ್ಲಾಸಸ್. ಕಂಜಂಕ್ಷನ್ಗಳು ಏನು ಮಾಡ್ತಾವೆ ಅಂದರೆ, ಶಬ್ದಗಳನ್ನು ಅಥವಾ ಪಡೆನುಡಿಗಳನ್ನು ಅಥವಾ ವಾಕ್ಯದ ಯಾವುದಾದ್ರು ಒಂದು ಭಾಗವನ್ನು ಇನ್ನುಳಿದ ವಾಕ್ಯದ ಭಾಗಗಳಿಗೆ ಸೇರಿಸುತ್ತದೆ. ಫಾರ್ ಎಕ್ಸಾಂಪಲ್, ಫಾರ್, ಆ್ಯಂಡ್, ಬಟ್, ಸೊ, ಆರ್, ಸಿನ್ಸ್, ದೇರ್ಫೋರ್, ಸ್ಟಿಲ್, ಆ್ಯಸ್ ಸೂನ್ ಆ್ಯಸ್, ಈವನ್ ದೋ, ಎಕ್ಸೆಟ್ರಾ. ಕಂಜಂಕ್ಷನ್ಗಳ ಕೆಲಸ ಏನಂತಂದರೆ, ಎರಡು ಶಬ್ದಗಳು ಅಥವಾ ಎರಡು ವಾಕ್ಯಗಳು ಅಥವಾ ಎರಡು ಪಡೆನುಡಿಗಳನ್ನು ಅವುಗಳನ್ನು ಏನು ಮಾಡ್ತದೆ, ಅದು ಜಾಯಿಂಟ್ ಮಾಡ್ತದೆ. ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅನ್ನೋದು ಇದು ನಮ್ಮ ಆಶ್ಚರ್ಯಸೂಚಕವಾದನ್ನು ತೋರಿಸ್ತದೆ ಅಥವಾ ಭಾವಸೂಚಕವನ್ನು ತೋರಿಸ್ತದೆ. ಇಂಟರ್ಜೆಕ್ಷನ್ ಈಸ್ ಅ ವರ್ಡ್ ಆರ್ ಅ ಫ್ರೇಸ್ that expresses a feeling or reaction or makes a request. Examples, expressing joy. ಇದಕ್ಕೆ ಒಂದು ಉದಾಹರಣೆ ಅಂದರೆ ಯಾ. ಎಕ್ಸ್ಪ್ರೆಸ್ಸಿಂಗ್ ಸರ್ಪ್ರೈಸ್, ಓ ಮೈ ಗಾಶ್. ಎಕ್ಸ್ಪ್ರೆಸ್ಸಿಂಗ್ ಸ್ಯಾಡ್, ಅಲಾಸ್. ಇಂಟರ್ಜೆಕ್ಷನ್ ಏನು ಮಾಡಿದೆ ಅಂದರೆ, ಇದು ಒಂದು ಶಬ್ದ ಅಥವಾ ಪಡೆನುಡಿಗಿದ್ದು ಇದು ನಮ್ಮ ಭಾವನೆಗಳನ್ನು, ನಮ್ಮ ಪ್ರತಿಕ್ರಿಯೆಯನ್ನು ಅಥವಾ ನಮ್ಮ ವಿನಂತಿಯನ್ನು ವ್ಯಕ್ತಪಡಿಸ್ತದೆ. ಉದಾಹರಣೆಗೆ, ಸಂತೋಷಕ್ಕಾಗಿ ಬಳಸುವಂಥ ಶಬ್ದ ಏಯ್. ಆಶ್ಚರ್ಯ ವ್ಯಕ್ತಪಡಿಸೋದಕ್ಕೆ ಓ ಮೈ ಗಾಶ್. ದುಃಖವನ್ನು ವ್ಯಕ್ತಪಡಿಸೋದಕ್ಕೆ ಅಲಾಸ್.